ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಕರ್ತನ ಕರ ನಿನ್ನನ್ನು ನಡೆಸುವುದು. ಅದಕ್ಕೆ ಆಧಾರವಾಗಿ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 13ನೇ ವಚನ. ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿದಿದ್ದೇನಲ್ಲ. ನಮ್ಮ ಜೀವನದ ಪ್ರಯಾಣದಲ್ಲಿ ಕೆಲವು ಸಾರಿ ನಾವು ಹೀಗೆ ಅಂದುಕೊಳ್ಳುತ್ತೇವೆ, ನನ್ನ ಜೀವಿತ ನಷ್ಟವಾಗಿದೆ, ಮಾರ್ಗ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ, ಮುಂದೆ ಹೋಗಲಿಕ್ಕೆ ಬಲ ಇಲ್ಲ, ಶಕ್ತಿ ಇಲ್ಲ. ಭಯ ಚಿಂತೆ ತುಂಬಿದ ಈ ಲೋಕದಲ್ಲಿ ನಮ್ಮನ್ನು ನೋಡಿ ದೇವರು ಹೇಳುತ್ತಿದ್ದಾರೆ ಏನಂತ ಹೇಳಿದ್ರೆ, ಮಗನೇ ಮಗಳೇ, ನೀನೊಬ್ಬನೇ ನಡೆಯುತ್ತಿಲ್ಲ, ನಾನು ನಿನ್ನ ಕರ ಹಿಡಿದುಕೊಂಡಿದ್ದೇನೆ. ದೇವರ ಕೈಗಳು, ದೇವರ ಕರಗಳು ನಿಮ್ಮನ್ನು ಹಿಡಿದುಕೊಂಡಿದೆ. ನೀವೊಬ್ಬಂಟಿಗರಲ್ಲ, ನೀವೊಬ್ಬರೇ ನಡೀತಾ ಇಲ್ಲ. ನಡು ರಸ್ತೆಯಲ್ಲಿ ದೇವರು ನಿಮ್ಮನ್ನು ಕೈ ಬಿಡುವವರಲ್ಲ. ನಿಮ್ಮ ಕರ ಹಿಡಿದುಕೊಂಡು ದೇವರು ನಡೆಸುತ್ತೇನೆಂಬುದಾಗಿ ವಾಗ್ದಾನ ಮಾಡುತ್ತಿದ್ದಾರೆ. ದೇವರ ಕರಗಳು ನಮ್ಮ ಮೇಲೆ ಇರುವಾಗ ನಾವು ಬಲ ಹೊಂದುತ್ತೇವೆ. ದೇವರ ಕರಗಳು ನಮ್ಮ ಜೊತೆ ಇರುತ್ತದೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ನೀನು ಎಲ್ಲೇ ಇದ್ದರೂ, ಹೇಗೇ ಇದ್ದರೂ ದೇವರು ನಿನ್ನನ್ನು ಕೈ ಬಿಡುವುದಿಲ್ಲ. ದೇವರ ಕರ ಕತ್ತಲೆಯ ಒಳಗೆ ದಾರಿ ತೋರಿಸ್ತದೆ, ಮಾರ್ಗ ಇಲ್ಲದ ಸ್ಥಳಗಳಲ್ಲಿ ಮಾರ್ಗ ತೆರೆಯ ಮಾಡುತ್ತದೆ, ನಿನ್ನ ಹೆಜ್ಜೆಗಳನ್ನು ಸರಿದಾರಿಗೆ ನಡೆಸುತ್ತದೆ. ನಿನ್ನ ಜೀವನ ದೇವರ ಕೈಯಲ್ಲಿದ್ದರೆ ಯಾವ ತಪ್ಪು ನಡೆಯುವುದಿಲ್ಲ. ಅದಕ್ಕೆ ವಿಮೋಚನ ಕಾಂಡ 33ನೇ ಅಧ್ಯಾಯ 14ನೇ ವಚನದಲ್ಲಿ, ನಾನೇ ನಿಮ್ಮ ಮುಂದಾಗಿ ಹೋಗ್ತೇನೆ, ನಾನೇ ನಿಮಗೆ ವಿಶ್ರಾಂತಿ ಕೊಡ್ತೇನೆ ಎಂಬುದಾಗಿ ದೇವರು ಹೇಳಿದರು. ದೇವರ ಕೈಯಿಂದ ನಡೆಸಲ್ಪಡುವಂಥ ದೇವ ಭಕ್ತನು ಅವನು ಎಂದಿಗೂ ನಾಶವಾಗುವುದಿಲ್ಲ. ಒಮ್ಮೆ ಒಂದು ದೊಡ್ಡ ಪರ್ವತ, ಆ ಪರ್ವತವನ್ನು ಹತ್ತಲಿಕ್ಕೆ ಒಬ್ಬ ದೊಡ್ಡ ಶ್ರೀಮಂತ ಪ್ರವಾಸಿ ಒಬ್ಬ ಮಾರ್ಗದರ್ಶಿಯನ್ನು ಕರೆದುಕೊಂಡು ಹೋದ. ಪರ್ವತವನ್ನು ಹತ್ತಲಿಕ್ಕೆ ಆರಂಭಿಸಿದಾಗ ಆ ಪ್ರವಾಸಿಗೆ ತುಂಬ ಭಯ ಆಯಿತು. ಮಾರ್ಗ ತುಂಬ ಚಿಕ್ಕದಾಗಿತ್ತು. ಕೆಳಗೆ ನೋಡಿದರೆ ಆಳವಾದ ಪ್ರಪಾತ, ಒಂದು ಆಳವಾದ ಕಣಿವೆ, ಬಿದ್ದರೆ ಎಲುಬು ಕೂಡ ಸಿಗೋದಿಲ್ಲ. ಆ ಶ್ರೀಮಂತನಿಗೆ ಬಹಳ ಗಾಬರಿಯಾಯಿತು. ನನ್ನಿಂದ ಆಗೋದಿಲ್ಲ, ವಾಪಸ್ ನಾನು ಕರ್ಕೊಂಡು ಹೋಗ್ರಿ ಅಂತ ಹೇಳ್ದೆ. ಆ ಮಾರ್ಗದರ್ಶಿ ಆ ಶ್ರೀಮಂತನ ಕೈಗಳನ್ನು ಹಿಡಿದು ಹೇಳ್ದ, ಅಯ್ಯ, ನಾನು 30 ವರ್ಷಗಳಿಂದ ಈ ಪರ್ವತದಲ್ಲಿ ಮಾರ್ಗದರ್ಶಿಯಾಗಿದ್ದೇನೆ. ಸಾವಿರಾರು ಜನರನ್ನು ಕರ್ಕೊಂಡು ಹೋಗಿದ್ದೇನೆ. ಒಬ್ಬರು ನನ್ನ ಕೈಯಿಂದ ಜಾರಿ ಬಿದ್ದಿಲ್ಲ. ನನ್ನ ಕರವನ್ನು ಹಿಡ್ಕೊಳ್ರಿ ಅಂತ ಹೇಳಿದ್ನಂತ. ಅದನ್ನು ಕೇಳಿದಾಗ ಆ ಶ್ರೀಮಂತನಿಗಿದ್ದ ಭಯ ಎಲ್ಲ ಹೋಗಿ ಅವನ ಕರವನ್ನು ಹಿಡ್ಕೊಂಡು ಆ ಪ್ರಯಾಣವನ್ನು ಮುಂದುವರೆಸಿದನಂತೆ. ಪ್ರೀತಿಯುಳ್ಳ ದೇವಜನರೇ, ಒಬ್ಬ ಸಾಮಾನ್ಯ ಮನುಷ್ಯನ ಕೈಗಳೇ ಅಷ್ಟು ಬಲವುಳ್ಳದ್ದಾದರೆ ನಮ್ಮ ದೇವರ ಕೈಗಳು ಎಷ್ಟು ಮಹಾಬಲಶಾಲಿಯಾಗಿರಬಹುದು. ಅವರು ನಿಮ್ಮ ಕರ ಹಿಡಿದ್ರೆ ಅವ್ರು ನಡೆಸ್ಕೊಂಡು ಹೋಗ್ತಾರೆ. ಎಂಥ ಕಷ್ಟ ಇದ್ದರು ನೀವು ಹೇಳಬಾರ್ದು, ನನ್ನಿಂದ ಆಗೋದಿಲ್ಲ, ನಾನು ನಂಬಿಕೆಯ ಜೀವಿತದ ಓಟ ಮುಗಿಸಲಾರೆ, ನಾನು ಬಿದ್ದು ಹೋಗ್ತೇನೆ, ನನಗೇನಾಗುತ್ತೋ. ನೋ, ದೇವರು ನಿಮ್ಮನ್ನು ಹಿಡ್ಕೊಂಡಿದ್ದಾರೆ, ಅವರು ನಡೆಸ್ತಾರೆ. ನಂಬಿಕೆಯಿಂದ ಹೆಜ್ಜೆ ಇಡ್ರಿ. ನಿಮ್ಮ ಕಣ್ಗಳನ್ನು ಕರ್ತನ ಕಡೆಗೆ ಎತ್ತರಿ. ಕಷ್ಟ, ಚಿಂತೆ, ಸೋತು ಹೋಗಿರುವ ಕ್ರಿಸ್ತಿಯ ಜೀವಿತ ಅಲ್ಲ, ಅಧೈರ್ಯ ಪಡಬೇಡ್ರಿ. ದೇವರ ಕರವನ್ನು ಹಿಡ್ಕೊಂಡು, ಸ್ವಾಮಿ ನನ್ನನ್ನು ನೀನು ನಡೆಸೆಂಬುದಾಗಿ ಹೇಳ್ರಿ. ದೇವರ ಅದ್ಭುತವಾಗಿ ನಿಮ್ಮನ್ನು ನಡೆಸಲಿಕ್ಕಿದ್ದಾರೆ. ಆ ಪರಲೋಕದ ಗುರಿ ಮುಟ್ಟುವವರೆಗೂ ದೇವರು ನಮ್ಮ ಕರ ಹಿಡ್ಕೊಂಡು ನಡೆಸ್ತಾನೇ ಇರ್ತಾರೆ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕರ್ತನ ಕರ ಕೆಲಸ ಮಾಡುತ್ತಿದೆ. ಪರಲೋಕವೇ ನಿಮ್ಮ ಗುರಿಯಾಗಿರಲಿ. ಕರ್ತನ ನಿಶ್ಚಯವಾಗಿ ನಿಮ್ಮನ್ನು ಗುರಿ ತಲುಪಿಸ್ತಾರೆ. ನೀನು ದೇವರೇ ನಿನ್ನ ಕರ ನನ್ನನ್ನು ಹಿಡಿದುಕೊಂಡು ನಡೆಸಲಿ ಎಂಬುದಾಗಿ ಇವತ್ತು ಪ್ರಾರ್ಥನೆ ಮಾಡಿರಿ. ನಿಶ್ಚಯವಾಗಿ ಕರ್ತನ ಕರಗಳು ನಿಮ್ಮನ್ನು ಹಿಡಿದುಕೊಂಡಿದೆ.
ಹಾಗಾದರೆ ಸ್ವಾಮಿ, ನಿನ್ನ ಕರ ನನ್ನನ್ನು ಹಿಡಿದುಕೊಂಡಿರುವುದಕ್ಕಾಗಿ ಸ್ತೋತ್ರ, ನಿನ್ನ ಕರದಿಂದ ನನ್ನನ್ನು ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ ಎಂಬುದಾಗಿ ಒಂದು ಸ್ತೋತ್ರ ಹೇಳಿ ಪ್ರಾರ್ಥನೆ ಮಾಡೋಣವೇ? ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಮ್ಮ ಕರವನ್ನು ಹಿಡಿದು ನೀವು ನಡೆಸುವ ದೇವರು. ಕರ್ತನೇ, ಆಲ್ರೆಡಿ ನಮ್ಮನ್ನು ಕರ ಹಿಡಿದು ನಡೆಸ್ತಾ ಇದ್ದೀರ ಸ್ವಾಮಿ. ಈ ಶೋಧನೆಯ ಲೋಕದಲ್ಲಿ, ಈ ದುಷ್ಟ ಪ್ರಪಂಚದಲ್ಲಿ ನಮ್ಮಿಂದ ನಡೀಲಿಕ್ಕೆ ಸಾಧ್ಯವಿಲ್ಲಪ್ಪ. ಈಚೆ ದಡದಿಂದ ಆಚೆ ದಡಕ್ಕೆ ಪ್ರಯಾಣ ಮಾಡಲು ನಿಮ್ಮ ಕರ ನಮ್ಮ ಮೇಲಿರಬೇಕು. ನೀವು ನಮ್ಮ ಕರಗಳನ್ನು ಹಿಡಿದು ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಒಂದು ಅದ್ಭುತವನ್ನು ಮಾಡಿರಿ, ಆಳ್ವಿಕೆ ಮಾಡಿರಿ, ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ದೊಡ್ಡ ಕಾರ್ಯ ಮಾಡಿರಿ. ಎಲ್ಲ ಮಹತ್ವ ಮಹಿಮೆ ನಿಮಗೆ ಸಲ್ಲಲಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಧೈರ್ಯವಾಗಿರ್ರಿ. ದೇವರ ಕರಗಳು ನಿಮ್ಮನ್ನು ಹಿಡ್ಕೊಂಡು ನಡೆಸ್ತದೆ. ದೇವರ ಕರ ನಿಮ್ಮ ಮೇಲಿದೆ. ಈ ದೈನಂದಿನ ಜ್ಞಾನ ನಿಮಗೆ ಆಶೀರ್ವದಿಸಲ್ಪಟ್ಟಿದ್ದರೆ ನಿಮ್ಮ ಅದ್ಭುತ ಸಾಕ್ಷಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳ್ರಿ. ಈ ಸೇವೆಗಾಗಿ ಪ್ರಾರ್ಥಿಸ್ರಿ. ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ದೇವರ ರಾಜ್ಯಕ್ಕಾಗಿ ನಿಮ್ಮ ಅಮೂಲ್ಯವಾದ ಕಾಣಿಕೆಗಳನ್ನು ಬಿತ್ತಿರಿ. ಈ ಸೇವೆಗಾಗಿ ಪ್ರಾರ್ಥಿಸ್ರಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.